ಹರೇ ಕೃಷ್ಣ. ಇವತ್ತು ಶ್ರೀಮದ್ ಭಾಗವತಂ ಎಂಬ ಗ್ರಂಥದ ಬಗ್ಗೆ ಒಂದು ಸಣ್ಣ ಕಿರು ಪರಿಚಯ. ತುಂಬ ಜನ ಅಂದ್ಕೊಂಡಿರ್ತಾರೆ ಭಗವದ್ಗೀತೆ ಮತ್ತು ಭಾಗವತಂ ಒಂದೇ ಅಂತ. ನಿಜವಾಗ್ಲೂ ಆ ರೀತಿಯದ್ದಲ್ಲ. ಭಗವದ್ಗೀತೆ ಭಗವಂತನ ಬಾಯಿಯಿಂದ ಬಂದಿರುವ ನುಡಿಮುತ್ತುಗಳು. ಇದರಲ್ಲಿ ಮನುಷ್ಯ ಜೀವನ ಹೇಗಿರಬೇಕು, ಯಾವ ರೀತಿಯಲ್ಲಿ ಬದುಕಬೇಕು, ಮನುಷ್ಯ ಜೀವನದ ಉದ್ದೇಶಗಳೇನು, ಅವನ ಪ್ರಜ್ಞೆ ಯಾವ ರೀತಿಯಲ್ಲಿ ಇರಬೇಕು, ಹೇಗೆ ಹುಟ್ಟು ಸಾವಿನ ಒಂದು ಚಕ್ರದಿಂದ ತಪ್ಪಿಸಿಕೊಂಡು ಭಗವದ್ಧಾಮಕ್ಕೆ ಹಿಂದಿರುಗಬಹುದು, ಇಂಥ ಎಲ್ಲದರ ಬಗ್ಗೆ ಸಮಗ್ರವಾದ ವಿವರಣೆಗಳು, ಸಲಹೆಗಳು, ಮಾರ್ಗದರ್ಶನ, ಒಂದು ರೀತಿಯ ಕೈಪಿಡಿಯೋದು. ಮನುಕುಲಕ್ಕೆ ಭಗವಂತ ನೀಡಿರುವ ಒಂದು ಮ್ಯಾನ್ಯುಯಲ್ ಬಂದ್ಬಿಟ್ಟು ಭಗವದ್ಗೀತೆ. ಆದರೆ ಶ್ರೀಮದ್ ಭಾಗವತಂ ಆ ರೀತಿಯದ್ದು ಅಲ್ಲ. ವೇದಗಳ ರಚನೆಗೆ ಕಾರಣಕರ್ತರಾದ ವೇದವ್ಯಾಸರು ಅನೇಕ ಗ್ರಂಥಗಳನ್ನು ರಚಿಸಿದ್ದಾರೆ. ಉಪನಿಷತ್ತುಗಳು, ಪುರಾಣಗಳು, ಮಹಾಭಾರತ ಇತ್ಯಾದಿ. ಆದರೂ ಅವರಿಗೆ ಒಂದು ಸಮಾಧಾನ, ತೃಪ್ತಿ ಅನ್ನೋದು ಸಿಕ್ಕಿರಲಿಲ್ಲ. ಇಂಥ ಸಮಯದಲ್ಲಿ ಅವರಿಗೆ ನಾರದ ಮಹರ್ಷಿಗಳ ಭೇಟಿಯಾಗುತ್ತೆ. ಆಗ ಅವರು ತಮ್ಮ ಮನಸ್ಸಿನ ಅಳಲನ್ನು ನಾರದ ಮಹರ್ಷಿಗಳ ಹತ್ರ ಹೇಳ್ಕೊಳ್ತಾರೆ. ಆಗ ನಾರದ ಮಹರ್ಷಿಗಳು ಅವರಿಗೆ ಒಂದು ಸಲಹೆಯನ್ನು ನೀಡ್ತಾರೆ. ಶ್ರೀಕೃಷ್ಣನ ಬಗ್ಗೆ ಸಮಗ್ರವಾದ, ಸಂಪೂರ್ಣವಾದ ವಿವರಣೆಯನ್ನು ನೀಡಬಲ್ಲಂತಹ ಗ್ರಂಥವನ್ನು ನೀನು ರಚಿಸಿದರೆ ಮಾತ್ರ ನಿನಗೆ ಸಂಪೂರ್ಣ ತೃಪ್ತಿ ಸಿಗಲಿಕ್ಕೆ ಸಾಧ್ಯ ಅಂತ. ಹೀಗೆ ಆ ಮಹರ್ಷಿಗಳ ಒಂದು ಆಜ್ಞೆಯನ್ನು ಶಿರಸಾವಹಿಸಿ ಪಾಲಿಸಿದ ವೇದವ್ಯಾಸರಿಂದ ರಚಿತಗೊಂಡಂಥ ಅದ್ಭುತವಾದ ಒಂದು ಗ್ರಂಥವೇ ಅದು ಶ್ರೀಮದ್ ಭಾಗವತಂ. ಇದರಲ್ಲಿ 12 ಸರ್ಗಗಳು, ಕ್ಯಾಂಟೋಸ್ ಇದ್ದು ಸುಮಾರು 18,000 ಶ್ಲೋಕಗಳು, 335 ಅಧ್ಯಾಯಗಳನ್ನು ಒಳಗೊಂಡಿರುವಂಥದ್ದು. ಈ 12 ಸರ್ಗಗಳನ್ನು ಮಹಾವಿಷ್ಣುವಿನ ಶರೀರದ ಭಾಗಕ್ಕೆ ಇದನ್ನು ಹೋಲಿಸ್ತಾರೆ. ಇದರ ಮೊದಲನೆಯ 1 ಮತ್ತು 2 ಭಗವಂತನ ಪಾದಗಳೆಂದು, 3 ಮತ್ತು 4 ಅವನ ತೊಡೆಗಳೆಂದು, 5 ಅವನ ನಾಭಿ ಎಂದು, 6 ಅವನ ಎದೆಯ ಭಾಗವೆಂದು, 7 ಮತ್ತು 8 ಭಗವಂತನ ತೋಳುಗಳೆಂದು, 9 ಗಂಟಲಿನ ಭಾಗವೆಂದು, 10 ಮುಖಾರವಿಂದವೆಂದು, 11 ಅವನ ಹಣೆಯ ಭಾಗವೆಂದು, 12 ಅವನ ಶಿರದ ಭಾಗವೆಂದು ಉಲ್ಲೇಖಿಸಲಾಗಿದ್ದಾರೆ ಪದ್ಮಪುರಾಣದಲ್ಲಿಯೂ ಕೂಡ. ಶೃಣತಾಂ ಸ್ವಕಥಾ ಕೃಷ್ಣ ಪುಣ್ಯಶ್ರವಣ ಕೀರ್ತನ ಹೃದಯಂತಸ್ಥೋ ಭದ್ರಾಣಿ ವಿದುನೋತಿ ಸುಹೃತ್ಸತಾಂ ಅಂತ ಶ್ರೀಮದ್ ಭಾಗವತಂನಲ್ಲೇ ಒಂದು ಶ್ಲೋಕ ಇದೆ. ಇದರಲ್ಲಿ ಹೇಳ್ತಾರೆ, ಯಾರು ಶ್ರೀಮದ್ ಭಾಗವತದ ನಿತ್ಯ ಒಂದು ಶ್ರವಣ ಮತ್ತು ಅದನ್ನು ಕೇಳುವುದರಿಂದ ಹೃದಯಂತಸ್ಥೋ ಅಭದ್ರಾಣಿ, ನಮ್ಮ ಹೃದಯದಲ್ಲಿರುವ ಬೇಡವಾದ ವಿಚಾರಗಳು, ನಾಟ್ ರಿಕ್ವೈರ್ಡ್ ಕ್ವಾಲಿಟೀಸ್, ಇದೆಲ್ಲವನ್ನು ನಿರ್ಮೂಲನಗೊಂಡು ಅದರಲ್ಲಿ ಬೇಕಾಗುವ ಮನುಷ್ಯ ಜೀವನಕ್ಕೆ ಉದ್ದೇಶಗಳಿಗೆ, ಮನುಷ್ಯ ಜೀವನದ ಉದ್ದೇಶಗಳಿಗೆ ಏನು ಬೇಕು ಅಂತಹ ವಿಚಾರಗಳನ್ನು, ರಿಕ್ವೈರ್ಡ್ ಕ್ವಾಲಿಟೀಸನ್ನು ಅದು ಶ್ರೀಮದ್ ಭಾಗವತಂನ ಅಧ್ಯಯನದಿಂದ ನಮಗೆ ತುಂಬಲಿಕ್ಕೆ ಸಾಧ್ಯ ಅಂತ ಈ ಶ್ಲೋಕದಲ್ಲಿ ಹೇಳ್ತಾರೆ. ಈಗ ಯಾರೋ ಒಬ್ಬರು ಮಹಾತ್ಮರು ಬಂದಿದ್ದಾರೆ ಅಂತ ಅಂದ್ಕೊಂಡು ಅವರು ಕೂತ್ಕೊಳ್ಳುವ ಜಾಗದಲ್ಲಿ ಸ್ವಲ್ಪ ಧೂಳೇನಾದರೂ ಇದ್ದರೆ ಅವರು ತಮ್ಮ ಶಲ್ಯವನ್ನು ತೆಗೆದು ಆ ಜಾಗವನ್ನು ಹೀಗೆ ಕೊಡುವು ಬಿಟ್ಟು ಕೂತ್ಕೊಳ್ತಾರಲ್ವ. ಅದೇ ರೀತಿ ಶ್ರೀಮದ್ ಭಾಗವತಂನ ನಾವು ನಿತ್ಯ ಪಠಣದಿಂದ ಸಾಕ್ಷಾತ್ ಕೃಷ್ಣನೇ ಈ ಎಲ್ಲ ಸರ್ಗಗಳ ಒಂದು ಭಾಗಗಳಿಂದ ಈಗಾಗಲೇ ನಾನು ಹೇಳಿದೆ. ಆದ್ದರಿಂದ ಇದು ಪ್ರತಿನಿತ್ಯ ಈ ಕೃಷ್ಣನ ಸ್ಪರ್ಶದಿಂದ ಹಾಗೂ ಕೃಷ್ಣನ ಕಥೆಗಳ, ಅವನ ಲೀಲೆಗಳ ಬಗ್ಗೆ ನಾವು ಓದುವುದರಿಂದ ಸಾಕ್ಷಾತ್ ಕೃಷ್ಣನೇ ನಮ್ಮ ಹೃದಯದಲ್ಲಿರುವ ಕೊಳೆಗಳನ್ನೆಲ್ಲ ತೆಗೆದು ಅವನೇ ಆಸೀನನಾಗಿ ಕೂತ್ಕೊಳ್ತಾನೆ ಈ 12 ಸರ್ಗಗಳನ್ನು ನಾವು ಓದಿದರೆ ಅಂತ ಹೇಳ್ತಾರೆ. ಈ ಒಂದು ಶ್ರೀಮದ್ ಭಾಗವತಮನ ಗ್ರಂಥ ರಾಜ ಎಂದು ಕೂಡ ಕರೀತಾರೆ. ಇದರಲ್ಲಿ ಶ್ರೀಕೃಷ್ಣನ ವೃಂದಾವನದ ಅದ್ಭುತವಾದ ಲೀಲೆಗಳು, ಅದರ ಒಂದು ಮಾಧುರ್ಯತೆ, ದ್ವಾರಕದ ಒಂದು ವೈಭವತೆ ಮಾತ್ರ ಅಲ್ಲದೆ ಪುಟ್ಟ ಪ್ರಹ್ಲಾದನ ಅನನ್ಯವಾದ ಕೃಷ್ಣ ಭಕ್ತಿ, ಅವನಿಗೋಸ್ಕರನೇ ವಿಶೇಷ ರೂಪವನ್ನು ತಾಳಿ ಬಂದಂಥ ನರಸಿಂಹದೇವರ ವಿಸ್ತಾರವಾದ ಕಥೆಗಳು, ಪಾಂಡವರು ಕುರುಕ್ಷೇತ್ರದ ಯುದ್ಧದಲ್ಲಿ ಗೆದ್ದು ಅವರಿಗೆ ಸಿಂಹಾಸನ ರೂಢರನ್ನಾಗಿ ಮಾಡಿ ಮತ್ತೆ ವಾಪಸ್ ದ್ವಾರಕೆಗೆ ಕೃಷ್ಣ ತೆರಳುವ ಸಂದರ್ಭದಲ್ಲಿ ಕುಂತಿದೇವಿ ಕೃಷ್ಣನ ಮುಂದೆ ಹೇಳಿಕೊಂಡಂಥ ಮನತಟ್ಟುವಂಥ ಪ್ರಾರ್ಥನೆಗಳು, ಇಚ್ಛಾಭರಣಿಯಾದ ಭೀಷ್ಮದೇವ
ಶರಶಯ್ಯೆಯಲ್ಲಿ ಮಲಗಿದಾಗ ಕೃಷ್ಣನ ಆಗಮನದಿಂದ ಅವನು ತನ್ನೊಳಗಿನ ಎಲ್ಲ ಭಕ್ತಿಯ ಭಾವವನ್ನು ತೆರೆದುಕೊಂಡಂಥ ರೀತಿ, ಹಾಗೂ ಮೊಸಳೆಯ ಬಾಯಲ್ಲಿ ಗಜೇಂದ್ರ ಸಿಕ್ಕಾಕೊಂಡು ಒದ್ದಾಡುತ್ತಾ ಅಸಹಾಯಕತೆಯಿಂದ ಆರ್ತನಾಗಿ ಕೂಗಿದಾಗ ಎಷ್ಟು ವೇಗದಿಂದ ಓಡೋಡಿ ಬಂದಂತಹ ಮಹಾವಿಷ್ಣು ಪೃಥ್ವಿಯನ್ನು ಕದ್ದೊಯ್ದ ಹಿರಣ್ಯಾಕ್ಷನನ್ನು ಸಂಹರಿಸಿ ಅದಕ್ಕಾಗಿ ಅವತಾರ ಎತ್ತಿ ಬಂದ ವರಾಹದೇವ, ಹಾಗೂ ಸಮುದ್ರ ಮಂಥನದ ದೀರ್ಘವಾದ ವಿಸ್ತರಣೆ, ಅಲ್ಲಿ ಅವತಾರ ತಾಳಿದ ಕೂರ್ಮದೇವ. ಇದು ಕೇವಲ ಭಗವಂತನ ಅವತಾರಗಳ ಕತೆ ಮಾತ್ರವಲ್ಲ, ಶ್ರೇಷ್ಠವಾದ ಭಕ್ತರ ಕಥೆಗಳು ಕೂಡ. ಅಂಬರೀಷ ಮಹಾರಾಜ, ಪೃಥು ಮಹಾರಾಜ, ಪರೀಕ್ಷಿತ ಮಹಾರಾಜ, ಇವರೆಲ್ಲ ಇಡೀ ಭೂಮಂಡಲದ ಚಕ್ರವರ್ತಿಗಳಾಗಿದ್ದರೂ ಕೂಡ ಹೇಗೆ ಕೃಷ್ಣನನ್ನು ತಮ್ಮ ಜೀವನದ ಒಂದು ಕೇಂದ್ರ ಬಿಂದುವನ್ನಾಗಿ ಇಟ್ಕೊಂಡು ಹೇಗೆ ರಾಜ್ಯಭಾರವನ್ನು ಮಾಡಿದರು ಎನ್ನುವಂತಹ ದೀರ್ಘವಾದ ವಿವರಣೆಗಳು, ಹಾಗೂ ಪುಟ್ಟ ಬಾಲಕ ಧ್ರುವನ ನಿಷ್ಕಳಂಕ ಭಕ್ತಿ, ಇಂಥ ಹಲವಾರು ಕಥೆಗಳನ್ನು ಒಳಗೊಂಡಿದ್ದು ಈ ಶ್ರೀಮದ್ ಭಾಗವತಂ. ಇದರಲ್ಲಿ ಇರುವಂಥ ವಿಷಯಗಳನ್ನ ಹೇಳಲಿಕ್ಕೋದ್ರೆ ಇದಕ್ಕೆ ಎಷ್ಟೋ ಗಂಟೆಗಳೇ ಬೇಕಾಗತ್ತೆ. ಆದ್ದರಿಂದ ಅಷ್ಟೊಂದು ವಿಷಯಗಳು ಈ ಒಂದು ಶ್ರೀಮದ್ ಭಾಗವತಮಲ್ಲಿ ಇದೆ. ಈ ಒಂದು ಭಾಗವತಂನ ಅಧ್ಯಯನ ನಮಗೆ ಎಷ್ಟು ಪ್ರಾಮುಖ್ಯವಾದುದು ಎನ್ನುವುದನ್ನು ಒಂದು ಚಿಕ್ಕ ಉದಾಹರಣೆಯ ಮೂಲಕ ನಾನು ಹೇಳ್ತೀನಿ. ಒಬ್ಬ ಶ್ರೀಮಂತ ವ್ಯಕ್ತಿಯ ಪುತ್ರ ಹೆಲಿಕಾಪ್ಟ್ರಲ್ಲಿ ವಿಹಾರ ಮಾಡ್ತಾ ಇರ್ತಾನೆ. ಅಲ್ಲಿ ಕೆಳಗಡೆ ದಟ್ಟವಾದ ಹಸಿರಿನ ಕಾಡನ್ನು ನೋಡಿದಾಗ ಅವನಿಗೆ ಇಳಿದು ಕಾಡೊಳಗೆ ಒಂಚೂರು ಓಡಾಡಿ ಬರಬೇಕು ಅಂತ ಆಸೆಯಾಗಿ ಅವನು ಇಳಿತಾನೆ. ಹೆಲಿಕಾಪ್ಟರ್ ಮೇಲೇ ಹೋಗ್ತಾ ಇರುತ್ತೆ ಅವನನ್ನು ಮತ್ತೆ ಕರ್ಕೊಂಡು ಹೋಗಲಿಕ್ಕೆ. ಹಾಗೆ ಇಳಿದು ಅವನನ್ನು ಹೋದಾಗ ಅವನನ್ನೊಂದು ಸಿಂಹ ಅಟ್ಟಿಸ್ಕೊಂಡು ಬರುತ್ತೆ. ಅವನು ಓಡೋಡಿ ಬಂದು ಒಂದು ಮರವನ್ನು ಹತ್ತಿ ಬಿಡ್ತಾನೆ. ಇದು ಕೇವಲ ಒಂದು ಕಾಲ್ಪನಿಕ ಕಥೆ. ಮರವನ್ನು ಹತ್ಕೊಳ್ತಾನೆ. ಅವನು ಬೇರೆ ಕಡೆ ತಪ್ಪಿಸ್ಕೊಂಡು ಹೋಗೋಕ್ಕೆ ಸಾಧ್ಯನಾ ಅಂತ ಆಚೆ ಕಡೆ ನೋಡಿದಾಗ ಅಲ್ಲಿ ಒಂದು ಕೊಳ ಇದ್ದು ಅಲ್ಲಿ ಒಂದು 4 ಮೊಸಳೆಗಳು ಇರುತ್ತೆ. ಈ ಕಡೆ ಸಿಂಹ, ಆ ಕಡೆ ಮೊಸಳೆ. ಅವನಿಗೆ ಎಲ್ಲೂ ಹೋಗಲಿಕ್ಕೆ ಸಾಧ್ಯ ಇಲ್ಲ. ಅಂಥ ಸಮಯದಲ್ಲಿ ಅವನು ಮರದ ಮೇಲ್ಭಾಗವನ್ನು ನೋಡಿದಾಗ ಒಂದು ದೊಡ್ಡ ಜೇನಿನ ಗೂಡು. ಆ ಗೂಡಿನಿಂದ ಆಗಾಗ 5 ನಿಮಿಷಕ್ಕೊಂದೊಂದು ಹನಿ ಬೀಳ್ತಾ ಇರುತ್ತೆ. ಇವನ ಹನಿಯನ್ನು ಬಾಯಿ ತೆರೆದಾಗ ಇವನ ಬಾಯಿಗದು ಬೀಳುತ್ತೆ. ಅವನಿಗದು ಬಹಳ ಸಂತೋಷ ಕೊಡುತ್ತೆ. ಇದು ಆ ಸಮಯದಲ್ಲಿ ಹೆಲಿಕಾಪ್ಟ್ರು ಅವನ ಹತ್ರ ಅಲ್ಲಿ ಬರುತ್ತೆ. ಅದರಲ್ಲಿ ಇದ್ದಂಥ ಪೈಲಟ್ ಹೇಳ್ತಾ ಇರ್ತಾನೆ, ನೋಡು ಇಲ್ಲಿ ಏಣಿ ಹಾಕಿದ್ದೀವಿ, ಇದನ್ನು ಹಿಡ್ಕೊಂಡು ನೀನು ಮೇಲೆ ಬಂದುಬಿಡು ಅಂತ ಅವನು ಹೇಳ್ತಿರ್ತಾನೆ. ಆದರೆ ಇದು ಅವನಿಗೆ ಕೇಳಿಸೋದಿಲ್ಲ. ಇವನು ಇಲ್ಲಿಂದ ಗೊತ್ತಾಗತ್ತೆ ಅವನಿಗೆ ನನ್ನನ್ನು ಕರ್ಕೊಂಡು ಹೋಗ್ಲಿಕ್ಕೆ ಬಂದಿರೋದು ಅಂತ. ಆಗ ಅವನು ಇಲ್ಲಿಂದ ಕೂಗ್ತಾನೆ, ತಡೀರಿ ಒಂದು 5 ನಿಮಿಷ, ಇಲ್ಲಿ ಸವಿಯಾದ ಜೇನು ಬೀಳ್ತಾ ಇದೆ, ತುಂಬ ಚೆನ್ನಾಗಿದೆ ಅಂತ ಅವನು ಹೇಳ್ತಾನೆ. ಇದು ಕೇವಲ ಆ ಹುಡುಗನ ಕಥೆಯಲ್ಲ, ಇದು ನಮ್ಮೆಲ್ಲರ ಜೀವನದ ಕಥೆ. ಈ ಒಂದು ಭೌತಿಕ ಪ್ರಪಂಚದಲ್ಲಿ, ಈ ಮೆಟೀರಿಯಲ್ ವರ್ಲ್ಡಲ್ಲಿ ನಾವೆಲ್ಲ ಈ ರೀತಿಯೇ ಬದುಕ್ತಾ ಇರೋದು. ಈ ಸಿಂಹ ಅನ್ನೋದನ್ನು ಸಾವಿಗೆ ಹೋಲಿಸ್ಬೋದು. ಈ 4 ಮೊಸಳೆಗಳಿದೆಯಲ್ಲ, ಅದನ್ನು ಬರ್ತ್, ಡೆತ್, ಓಲ್ಡ್ ಏಜ್ ಮತ್ತು ಡಿಸೀಸ್, ಹುಟ್ಟು, ಸಾವು, ಕಾಯಿಲೆ, ವೃದ್ಧಾಪ್ಯಗಳು, ಇದು ಪ್ರತಿಯೊಬ್ಬರ ಜೀವನದಲ್ಲಿ ಬಂದೇ ಬರ್ತದೆ. ಇದನ್ನು ಯಾರೂ ತಪ್ಪಿಸ್ಕೊಳ್ಳೋಕ್ಕೆ ಸಾಧ್ಯವೇ ಇಲ್ಲ. ಆದರೂ ಅದು ನಮಗೆ ಸಂಬಂಧಿಸಿದೆ ಅಲ್ಲ ಅನ್ನುವ ರೀತಿಯಲ್ಲಿ ಆ ಜೇನ ಹನಿಗೆ ಆ ಹುಡುಗ ಹೇಗೆ ಕಾಯ್ತಾನಲ್ಲ, ಆ ರೀತಿ ನಮ್ಮ ಒಂದು ಜೀವಿಸುತ್ತಿರುವ ಈ ಜೀವನದಲ್ಲಿ ಹೀಗೆ ಮಾಡಿದರೆ ನನಗೆ ಸಂತೋಷ ಸಿಗ್ಬೋದು, ಅದಾದರೆ ನನಗೆ ಖುಷಿ ಸಿಗುತ್ತೆ, ಈಗ ನಾನು ಸಂತೋಷವಾಗಿದ್ದೀನಿ ಇಂಥ ಎಷ್ಟೋ ಒಂದು ಬರುತ್ತೆ. ಎಲ್ಲರ ಜೀವನದಲ್ಲೂ ಸಂತೋಷ, ಸಂಭ್ರಮದ ಗಳಿಗೆಗಳು ಖಂಡಿತ ಬರುತ್ತೆ. ಆದರೆ ಅದಕ್ಕೇ ಅಂಟಿಕೊಂಡು ಹೀಗೆ ಮಾಡಿದರೆ ಹಾಗಾಗ್ಬೋದು, ನಾನು ಸಂತೋಷವಾಗಿರ್ಬೋದು ಅಂತ ಕನಸು, ಅದಕ್ಕೊಂದು ಪ್ಲ್ಯಾನಿಂಗ್, ಇದರಲ್ಲೇ ನಾವು ಜೀವನವನ್ನು ಕಳೀತಾ ಹೋಗ್ಬಿಡ್ತೀವಿ. ಇಂಥ ಸಮಯದಲ್ಲಿ ಆ ಪೈಲಟ್ ಪಕ್ಕದಲ್ಲಿ ಇನ್ನೊಬ್ಬ ವ್ಯಕ್ತಿ ಇರ್ತಾನೆ. ಅವನು ಒಂದು ಮೈಕ್ ಥರ ಇಟ್ಕೊಂಡು ಇವನಿಗೆ ಕೂಗಿ ಹೇಳ್ತಾನೆ, ನೋಡು ಇಲ್ಲಿ ಏಣಿ ಬಿಟ್ಟಿದ್ದೀವಿ, ನೀನು ಇದನ್ನು ಹತ್ಕೊಂಡು ಮೇಲೆ ಬಂದುಬಿಡು ಅಂತ ಹೇಳ್ತಾರೆ. ನಿಜವಾಗ್ಲೂ ಆ ಹುಡುಗ ಗರ್ಭ ಶ್ರೀಮಂತ, ಅವನಿಗೆ ಹೆಲಿಕಾಪ್ಟ್ರೇ ಇದೆ ಅಂದರೆ ಅವನ ಮನೇಲಿ ಗ್ಯಾಲನ್ ಗಟ್ಟಲೆ ಜೇನು ತರಿಸಿ ತಿನ್ನೋಷ್ಟು ಅವನಿಗೆ ಇರುತ್ತೆ. ಆದರೆ ಅವನಿಲ್ಲಿ ಇದಕ್ಕೆ ಅಂಟಿಕೊಂಡಿದ್ದಾನೆ ನಮ್ಮ ಥರ. ಹಾಗೆ ಈ ದೊಡ್ಡ ದೊಡ್ಡ ಆಚಾರ್ಯರುಗಳು, ಅದರಲ್ಲೂ ನಮ್ಮ ಪರಂಪರೆಯಲ್ಲಿ ಶ್ರೀಲ ಪ್ರಭುಪಾದರು ನಮಗೆ ಈ ಶ್ರೀಮದ್ ಭಾಗವತಂ ಅನ್ನುವ ಒಂದು ಏಣಿ,
ಹೇಗೆ ಹೆಲಿಕಾಪ್ಟ್ರಿಂದ ಏಣಿ ಬಿಟ್ಟಿದ್ರಲ್ಲ ಅದೇ ರೀತಿ ನಮಗೂ ಕೂಡ ಏಣಿಯನ್ನು ಕೊಟ್ಟಿದ್ದಾರೆ. 12 ಮೆಟ್ಟಿಲುಗಳಿರುವ ಈ ಶ್ರೀಮದ್ ಭಾಗವತಂ ಏಣಿಯನ್ನು ನಾವು ಹತ್ತುತ್ತಾ ಹೋದರೆ ನಮಗೆ ಮರಳಿ ಭಗವಂತನ ಧಾಮಕ್ಕೆ ಹೋಗುವಂತಹ ಒಂದು ಪ್ರಜ್ಞೆ, ಆ ಒಂದು ಭಾವ ಖಂಡಿತ ಬರಲಿಕ್ಕೆ ಸಾಧ್ಯ ಆಗುತ್ತೆ. ನಮ್ಮ ಮನಸ್ಸು ಅಷ್ಟರ ಮಟ್ಟಿಗೆ ಪರಿವರ್ತನೆ ಕೊಂಡೇ ಅಂತ ಹೇಳ್ಬೋದು. ನಮ್ಮ ಒಂದು ಅನೇಕ ಸಂಸ್ಥೆಗಳಿರುತ್ತೆ, ಅನೇಕ ಪುಸ್ತಕಗಳಿರುತ್ತೆ, ಹೇಗೆ ಮನುಷ್ಯ ಜೀವನನ ಸಂತೋಷವಾಗಿ ಕಳೆಯೋಕ್ಕೆ, ಎಂಜಾಯ್ ಮಾಡೋದು ಹೇಗೆ ಅನ್ನೋದಕ್ಕೆ ತುಂಬ ಸಂಘ ಸಂಸ್ಥೆಗಳು ಇರುತ್ತೆ. ಹೇಗೆ ನೀನು ಇಲ್ಲಿ ಖುಷಿಯಾಗಿರ್ಬೋದು, ಅದಕ್ಕೆ ಸಂಬಂಧಿಸಿದ ಅನೇಕ ಪುಸ್ತಕಗಳಿರುತ್ತೆ. ಹೇಗೆ ಯಾವ ರೀತಿ ನೀನು ಮಾತಾಡಬೇಕು, ಈ ರೀತಿಯಲ್ಲಿ ನೀನು ಮಾತಾಡಿದರೆ ಅವ್ರನ್ನ ತುಂಬ ಅವರಿಂದ ಹೊಗಳಿಸ್ಕೊಳ್ಬೋದು. ಈ ಥರ ಇಂಥವನ್ನೆಲ್ಲ ಇಲ್ಲೇ ಚೆನ್ನಾಗಿ ಬದುಕಿಕೊಂಡೇ ಇರುವ ಬಗ್ಗೆ ಅನೇಕ ಪುಸ್ತಕಗಳು ಸಿಗುತ್ತೆ. ಆದರೆ ವಾಪಸ್ ಇಲ್ಲಿಗೆ ಬರದೆ ಯಾವುದೇ ದುಃಖ, ವೃದ್ಧಾಪ್ಯ, ಸಾವು, ಕಾಯಿಲೆ ಯಾವುದೂ ಇಲ್ಲದ ಸದಾ ಸಂತೋಷವಾಗಿರುವ ಭಗವದ್ಧಾಮಕ್ಕೆ ಹಿಂದಿರುಗಲಿಕ್ಕೆ ಇರುವಂತಹ ಪುಸ್ತಕಗಳು ಅಂದರೆ ಭಗವದ್ಗೀತೆ ಮತ್ತು ಶ್ರೀಮದ್ ಭಾಗವತಂ. ಆದ್ದರಿಂದ ಯಾರ್ಯಾರ ಬಳಿಯಲ್ಲಿ ಈ ಗ್ರಂಥ ಇದೆಯೋ ಅದನ್ನು ದಯವಿಟ್ಟು ಓದುವ ಪ್ರಯತ್ನವನ್ನು ಮಾಡಿ, ಯಾರಾದರ ಬಳಿಯಲ್ಲಿ ಇಲ್ಲವೋ ಅದನ್ನು ದಯವಿಟ್ಟು ಕೊಂಡುಕೊಳ್ಳುವ ಪ್ರಯತ್ನವನ್ನು ಕೂಡ ಮಾಡಿ. ಶ್ರೀಕೃಷ್ಣ ತನ್ನ ದ್ವಾಪರ ಯುಗದ ಅವತಾರವನ್ನು ಮುಗಿಸಿ ಮರಳಿ ಭಗವದ್ಧಾಮಕ್ಕೆ ಹಿಂದಿರುಗುವ ಸಂದರ್ಭದಲ್ಲಿ ಅವನು ಕಲಿಯುಗದಲ್ಲಿ ನಾನು ಎಲ್ಲೆಲ್ಲಿ ಇರ್ತೀನಿ ಅಂತ ಹೇಳಿದ್ದಾನೆ. ಒಂದು ಅವನ ನಾಮದಲ್ಲಿ, ಅವನ ನಾಮ ಬೇರೆಯಲ್ಲ, ಅವನು ಬೇರೆಯಲ್ಲ. ಈಗ ನನ್ನ ಹೆಸರು ಬೇರೆಯಲ್ಲ, ನಾನು ಬೇರೆಯಲ್ಲ. ನನ್ನನ್ನು ಕರೆದ್ರೆ ನಾನು ತಿರುಗಿ ನೋಡ್ತೀನಲ್ಲ, ಆ ರೀತಿ ನನ್ನ ನಾಮದಲ್ಲಿ ನಾನಿರ್ತೀನಿ. ನನ್ನನ್ನು ಅರ್ಚಿಸುವ ಶ್ರೀ ವಿಗ್ರಹಗಳಲ್ಲಿ ನಾನಿರ್ತೀನಿ. ನನ್ನನ್ನು ಭಕ್ತಿಯಿಂದ ಪೂಜಿಸುವ, ಅದು ಮರದಾಗಲಿ, ಅದು ಕಂಚಾಗಲಿ, ಅದು ಮಣ್ಣಿದ್ದೇ ಆಗಿರಲಿ, ನನ್ನನ್ನು ಭಕ್ತಿಯಿಂದ ಅರ್ಚಿಸುವ ಶ್ರೀ ವಿಗ್ರಹಗಳಲ್ಲಿ ಖಂಡಿತ ನಾನಿರ್ತೀನಿ. ಹಾಗೆ ನನ್ನ ಗ್ರಂಥ ರೂಪದಲ್ಲಿ ನಾನಿರ್ತೀನಿ. ಅವನ ಗೀತೆಯಲ್ಲಿ ಹಾಗೂ ಶ್ರೀಮದ್ ಭಾಗವತಂ ಸಾಕ್ಷಾತ್ ಕೃಷ್ಣನೇ ಅಂತ ಈಗ ಅವನ ಎಲ್ಲ ಅಂಗಗಳನ್ನು ವಿವರಿಸಿ ನಾನು ಹೇಳಿದ್ದೀನಿ. ಆದ್ದರಿಂದ ಯಾರಿಗಾದರೂ ಈ ಪುಸ್ತಕವನ್ನು ಕೊಂಡುಕೊಳ್ಳುವ ಇಚ್ಛೆ ಇದ್ದರೆ ಇಲ್ಲಿ ಸ್ಕ್ರೀನ್ ಮೇಲೆ ಬರ್ತಿರುವ ನಂಬರಿಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಇದನ್ನು ಮನೆಯಲ್ಲಿ ಇಟ್ಕೊಳ್ಳೋದು ಒಂದು ಕೃಷ್ಣನೇ ನಿಮ್ಮ ಮನೆಗೆ ಬಂದಂತೆ. ಓದೋದು ಇನ್ನೂ ಹೆಚ್ಚಿನ ಶ್ರೇಯಸ್ಕರ. ಈ ಒಂದು ಪುಸ್ತಕದ ದರ ಬಂದು 8,500 ರೂಪಾಯಿಗಳು. ಒಮ್ಮೆಗೆ ಅಪ್ಪ ಇಷ್ಟು ಕಾಸ್ಟ್ಲಿ ಅಂತ ಖಂಡಿತ ಎಲ್ಲರ ಮನಸ್ಸಲ್ಲೂ ಅನಿಸಿರುತ್ತೆ. ನಾವು ಒಂದು ಫ್ರಿಡ್ಜ್ ತಗೊಂಡಾಗ, ಒಂದು AC ತಗೊಂಡಾಗ ಅಥವಾ ಯಾವುದೇ ಫರ್ನಿಚರ್ ತಗೊಂಡಾಗ ನಾವು ಏನು ಅವ್ರ ಹತ್ರ ಚರ್ಚೆನೇ ಮಾಡೋದಿಲ್ಲ. ಅದೇಕೆಂದರೆ ನಮ್ಗೆ ಬೇಕಾಗಿರುತ್ತೆ. ಅವ್ರು ಏನು ರೇಟ್ ಹೇಳ್ತಾರೆ ಅದನ್ನು ನಾವು ಕೊಟ್ಟು ಬಂದುಬಿಡ್ತೀವಲ್ಲ. ದಯವಿಟ್ಟು ಇದನ್ನು ಕೊಂಡುಕೊಂಡು ಓದಿ ನಿಮ್ಮ ಒಂದು ಜೀವನವನ್ನು ಸಾರ್ಥಕಪಡಿಸ್ಕೊಳ್ಳಿ. ಇದು ನಿಮ್ಮ ಪರಂಪರೆಯ ತನಕ ಮುಂದುವರಿಯುವ ಪುಸ್ತಕ ಆಗಿರುತ್ತೆ. ಏಕೆಂದರೆ ಯಾವುದೇ ಮ್ಯಾಗ್ಝಿನ್ಗಳಿರ್ಬೋದು, ಏನೇ ಇರ್ಬೋದು, ಖಂಡಿತವಾಗಿ ನಾವು ಅದನ್ನು ಪೇಪರವನಿಗೆ ಕೊಟ್ಬಿಡ್ತೀವಿ, ಆತ್ಲಾಗ ಹಾಕ್ಬಿಡ್ತೀವಿ. ಇದನ್ನು ಮಾತ್ರ ಯಾರೂ ಕೈಯಿಂದ ಹಾಕಲಿಕ್ಕೆ ಸಾಧ್ಯ ಆಗೋದೇ ಇಲ್ಲ. ಆದ್ದರಿಂದ ಇದು ಪರಂಪರೆಯ ತನಕ ಮುಂದುವರಿಯುವಂಥ ಅದ್ಭುತವಾದ ಗ್ರಂಥ. ಕೃಷ್ಣ ಬರಲಿಕ್ಕೆ ರೆಡಿಯಾಗಿದ್ದಾನೆ ನಿಮ್ಮ ಮನೆಗೆ, ನೀವು ಕರ್ಕೊಳ್ಳೋಕ್ಕೆ ರೆಡಿಯಾಗಿ. ಹರೇ ಕೃಷ್ಣ.